ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಎಲ್ಲರೂ ಕೇಳ್ತಾಯಿದ್ರು ಏನು ವಿಡಿಯೋ ಮಾಡೋದು ಬಿಟ್ಬಿಟ್ಟ, ಅಷ್ಟೇನಾ ಇಷ್ಟೇನಾ ಅಂತ. ಆದರೆ ಅವ್ರಿಗೇನು ಗೊತ್ತಾಗುತ್ತೆ, ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಕಷ್ಟ, ನಮಗೆ ಅಲ್ವಾ ಗೊತ್ತಾಗೋದು. ಮನೆಯಿಂದ ಈಚೆ ಹೋಗಿ ಇವನ ಹತ್ರ ಚಿಪ್ಸ್ ಕೇಳಿದ್ರೆ ಇವನು ಚಿಪ್ಸೇ ಕೊಡ್ತಾ ಇಲ್ಲ. ನಮ್ಮ ಹುಡುಗನ ಫ್ರೆಂಡ್ ಬರ್ಡೇ ಇದ್ದಿದ್ದ ಕಾರಣದಿಂದ ಅವನು ಅಲ್ಲಿ ಕೇಕ್ ಕಟ್ ಮಾಡಿ ಮಿಕ್ಕಿರೋದನ್ನ ನಮ್ಮಂತರ ತಗೊಬಂದ ಬಡ ಮಕ್ಕಳಿಗೆ. ನಾವು ತಿಂತಾ ಇದ್ದೀವಿ. ಕೇಕ್ ತಿನ್ಕೊಂಡು ನಾವು ಹೋಗಿದ್ದೆ ನಮ್ಮ ಪಕ್ಕದವ್ರಿಗೆ. ಅಲ್ಲೇನಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಕಾರ್ ತೊಳಿಬೇಕಾಗಿತ್ತು, ಅದಕ್ಕೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡಲಿ ಫ್ರೆಂಡ್ಸ್, ಜೀವನಕ್ಕೆ ಏನಾದರೂ ಬೇಕಲ್ಲ, ಜೀವನ ಮಾಡಬೇಕಲ್ಲ. ನಾವು ಜೀವನದಲ್ಲಿ ದುಡ್ಡೇ ಎಲ್ಲ ಇಂಪಾರ್ಟೆಂಟ್ ಅಂತಾರೆ. ಅದಕ್ಕೆ ಈ ಕಾರ್ ತೊಳೆಗೆ ನಾವು ಬಂದಿದ್ದೀವಿ. ಇವಾಗ ನೋಡ್ರಿ, ಇದು ಹೆಂಗೆ ಪಳ ಅಂತ ಫುಲ್ ಪಾಲಿಶ್ ಆಗ್ದಂಗಿದೆ. ಸೂಪರ್ ಆಗಿದೆ ಕಾರು. ತೊಳೆಗೆ ಈ ಥರ ತೊಳಿತೀವಿ ನಾವು ಕಾರ್ನ, ಇಲ್ಲಾಂದರೆ ತೊಳೆಯೋದೇ ಇಲ್ಲ. ಆ ಕಾರ್ ವಾಷಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊಂಟೋ. ನಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ಈ ಕ್ರಿಕೆಟಲ್ಲಿ ಬಾಲ್ ಲೀವ್ ಮಾಡ್ತಾರಲ್ಲ, ಆ ಥರ ಲೀವ್ ಮಾಡಬೇಕು. ಇಲ್ಲಾಂದರೆ ಆ ಬಾಲ್ ಟಚ್ ಮಾಡಿದರೆ ಹೆಂಗೆ ಔಟ್ ಆಗ್ತಿರೋ ಹಂಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಔಟ್ ಆಗಿಬಿಡ್ತೀವಿ ಫ್ರೆಂಡ್ಸ್. ಏನೋ ಕ್ಯಾಮ್ರಾ ಕ್ಲಾರಿಟಿ ನಂತರ ಈ ಥರ ಬರ್ತೈತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಕಿತ್ತೆತ್ಕೋಬಾರ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ನೀವು ಕೇಳಿ, ಚಪ್ರಿ ಹೊಳಿಯವರು ಚಪ್ರಿ. ಹುಡುಗರು ಫೋನ್ ಮಾಡಿದ್ರು, ಬಾ ಕ್ರಿಕೆಟ್ ಆಡೋಣ ಅಂತ ಹೇಳಿ. ನಾನು ಕಿಟ್ ಎತ್ಕೊಂಡು ಹೋದ್ರೆ ಒಬ್ಬೊಬ್ರು ಬಿಡಿ ವಿರಾಟ್ ಕೊಹ್ಲಿ, MS ಧೋನಿ ಥರ ಬಿಲ್ಡಪ್ ಕೊಡ್ತಾಯಿದ್ರು. ನಾನು ಕಿಟ್ ಎತ್ಕೊಂಡು ಹೋಗೋ ಅರ್ಜೆಂಟಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಮೇನ್ ಬೇಕಾಗಿರೋ ಇದನ್ನೇ ಮರೆತುಬಿಟ್ಟಿದೆ ಫ್ರೆಂಡ್ಸ್. ನಾವೆಲ್ಲಿಂದ ಬಂದಿದ್ದೆ, ಕ್ರಿಕೆಟ್ ಗ್ರೌಂಡ್ಗೆ ಬಂದೋ. ಅವನಜ್ಜಿ ಕ್ರಿಕೆಟ್ ಅಂದರೆ ಒಂಥರ ಮಜಾ, ಅದರಲ್ಲೂ ಈ ನೆಟ್ ಪ್ರಾಕ್ಟೀಸ್ ಕ್ರಿಕೆಟ್ ಅಂದರೆ ಇನ್ನೂ ಸೂಪರಾಗಿರುತ್ತೆ. ಲೆದರ್ ಬಾಲು, ಲೆದರ್ ಬ್ಯಾಟು, ಆ ಪ್ಯಾಡ್ಗಳು ಕಟ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಗ್ಲೌಸ್ ಹಾಕ್ಕೊಂಡು ಆಡೋದಂದರೆ ಮಸ್ತಾಗಿರುತ್ತೆ. ಮೊದಲು ಓಪನ್ ಮಾಡಿದ್ದೆ ನಮ್ಮ ಹುಡುಗ ಸುಮಂತ ಅಂತ ಹೇಳಿ. ಮುಂದೆ ನೀವೇ ನೋಡಿ ಹೆಂಗೆ ಆಡ್ತಾರೆ ಅಂತ. ಇಲ್ಲಿ ಗಾಯ್ಸ್ ನೋಡಿ, ಗಾಯ್ಸ್ ಚಿಕ್ಕಿ ಬ್ಲಾಕ್ಸ್ ಮಾಡ್ತಿರೋ ಚಿಕ್ಕದ ಬೊಜ್ಜು ನೋಡಿ ಗಾಯ್ಸ್, ಅಲ್ಲಿ ಹಿಂದೆಗಡೆ ನೋಡಿ ಗಾಯ್ಸ್ ಹೆಂಗ್ ನೇತಾಡ್ತಾ ಇತ್ತು ನೋಡಿ ಗಾಯ್ಸ್. ವಿಡಿಯೋ ಎಲ್ಲ ವಿಡಿಯೋ ಕಳ್ಸೋಣ, ನಾವೆಲ್ಲ ಆಗ್ತಾರ ಮೇಲೆ ಮಾಡ್ತೀನಿ. ಸಾಕು ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಸುಸ್ತಾಗಿರ್ತಾರೆ. ನಾವು ಹಂಗೆ ಸುಸ್ತಾಗಿದ್ದೋ. ಎಲ್ಲರೂ ಆಮೇಲೆ ರೆಸ್ಟ್ ಮಾಡಿದ್ರು. ಅವ್ರ ಕಿಟ್ಗಳನ್ನ ಪ್ಯಾಕ್ ಮಾಡಿಕೊಂಡು ಹೋಗೋಕ್ಕೆಲ್ಲರೂ ರೆಡಿ ಆದರು. ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಅಭಿಮಾನಿಗಳು ಸ್ವಲ್ಪ ಜನ ಬಂದಿದ್ದರು. ಏನು ಲಾಗ್ಸ್ ಮಾಡ್ತಾಯಿಲ್ಲ, ಏನೂ ಇಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ಅದೇ ಇವಾಗ ಮಾಡಿದ್ದೀನಿ, ನೋಡ್ರಿ ಸ್ವಲ್ಪ ನೀವು. ಕೊನೆಗೂ ಮನೆಗೆ ಹೋಗೋ ಸಮಯ ಬಂತು. ನಾವು ಹೋಗೋಷ್ಟರಲ್ಲಿ ಸುಮಾರು ಒಂದು 6 ಗಂಟೆ ಹತ್ತತ್ರ ಮೇಲಾಗಿತ್ತು. ಅದಕ್ಕೆ ಬೇಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿದ್ದೆ, ನಮ್ಮ ಫ್ರೆಂಡ್ ಬರ್ಡೇ ಇತ್ತು. ನಮ್ಮ ಫ್ರೆಂಡ್ ಬರ್ಡೇಗೆ ಯಾರನ್ನೂ ಜಾಸ್ತಿ ಕರ್ಸ್ಕೊಂಡಿರಲಿಲ್ಲ. ನಾವು 3 ಜನ ಅಷ್ಟೇ ಇದ್ದಿದ್ದು. ಕೇಕ್ ಬೇಕಾಗಿತ್ತು, ನಾವೇ ಚೆನ್ನಾಗಿ ತಿನ್ನಬೇಕು ಅಂತೇಳಿ
ಕೇಕ್ ತಿನ್ನೋಕ್ಕೋಸ್ಕರ 3 ಜನ ಹೋಗಿ ಅವನ ಬರ್ಡೇನ ಸೆಲೆಬ್ರೇಷನ್ ಮಾಡಿ ಜೊತೆ ಕೇಕು ತೊಗೊಬಂದು ತಿನ್ಕೊಂಡಾಯಿತು ಫ್ರೆಂಡ್ಸ್. ಈ ದಿನ ಈ ಥರ ಲಾಗ್ಸ್ ಮಾಡಿದ್ದೀನಿ. ಇನ್ನು ಮುಂದೆ ಇನ್ನೂ ಜಾಸ್ತಿ ಲಾಗ್ಸ್ ಮಾಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೋತ್ಸಾಹ ಎಲ್ಲ ಇದೇ ಥರ ಇದ್ದರೆ ಇನ್ನೂ ಚೆನ್ನಾಗಿ